ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಇವತ್ತು 2026 ಮೀನರಾಶಿ ಬಗ್ಗೆ, ಕೊನೆಯ ರಾಶಿಯಾಗಿರುವಂಥ ಮೀನರಾಶಿ ಬಗ್ಗೆ ಮಾತಾಡೋಣ. ಆಲ್ರೆಡಿ 11 ರಾಶಿಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಕೊನೆಯ ರಾಶಿ 2026 ಮೀನರಾಶಿಯವರಿಗೆ ಹೇಗಿದೆ. ಸೊ ಆಲ್ರೆಡಿ ಮೀನರಾಶಿಯವರಿಗೆ ಸಾಡೆ ಶನಿ ಪ್ರಾರಂಭವಾಗಿದೆ. ಸೊ ಸಾಡೆ ಶನಿಯಲ್ಲಿ ನಿಮಗೆ ತುಂಬ ಸಿಟ್ಟು ಬರುತ್ತೆ, ಕ್ರೋಧ ಬರುತ್ತೆ, ಕೆಲಸಗಳು ಡಿಲೇ ಆಗುತ್ತೆ, ಯಾವುದು ಕೆಲಸ ಅಂದ್ಕೊಂಡ ಸಮಯದಲ್ಲಿ ಆಗೋದಿಲ್ಲ. ಇದು ನೀವು 7.5 ವರ್ಷ ಸಾಡೆ ಶನಿಯಲ್ಲಿ ನೀವು ಅನುಭವಿಸಬೇಕಾಗಿರುವಂಥ ಒಂದು ಏನಂತಾರೆ ಯೋಗ ಅಂತಲೇ ಹೇಳ್ಬೋದು. ಸೊ ಶನಿಯ ಸಾಡೆ ಇರೋದ್ರಿಂದ ಅದ್ರ ಬಟ್ ಹಣದ ರಿಲೇಟೆಡ್ ನಿಮ್ಗೆ ಯಾವುದೇ ಥರದ ತೊಂದರೆ ಆಗಂಗಿಲ್ಲ. ಹಣದ ಪ್ರಾಪ್ತಿ ಆಗುತ್ತೆ, ಧನಯೋಗ ಇದೆ, ಧನದ ಪ್ರಾಪ್ತಿ ಆಗುತ್ತೆ. ಪ್ರಾಪರ್ಟಿ ಮಾಡುವಂಥ ಒಂದು ಯೋಗ ಇದೆ, ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಸೆಲ್ ಮಾಡುವಂಥ ಒಂದು ಯೋಗ ಇದೆ. ಅದರಿಂದ ಕೂಡ ನೀವು ಹಣವನ್ನು ಮಾಡ್ಬೋದು. ನಿಮ್ಮ ತಾಯಿಯ ಪ್ರೀತಿ ನಿಮಗೆ ಸಿಗುತ್ತೆ, ತಾಯಿಯ ಪ್ರೀತಿಯಿಂದ ನಿಮಗೆ ಎಸೆಸ್ ಕೂಡ ಸಿಗುತ್ತೆ. ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳಿಗೆ ಏಪ್ರಿಲಿಂದ ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ನೀವು ಕಷ್ಟಗಳು ಅನುಭವಿಸಿದ್ದೀರಾ, ಮಾರ್ಕ್ಸ್ ಕಮ್ಮಿ ಬಂದಿದೆ, ರಿಸಲ್ಟ್ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ ಅಂತಿಕೊಂಡು ಅದರಲ್ಲಿ ನಿಮಗೆ ಒಳ್ಳೆ ರೀತಿಯ ಫಲಗಳು ಸಿಗುವಂಥ ಒಂದು ಯೋಗ ಇದೆ. ಕೋರ್ಟ್ ಕೇಸ್ ಯಾರದೇ ಇದ್ದಾಗ ಅದರಲ್ಲಿ ಕಾಂಪ್ರಮೈಸ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅದರಲ್ಲಿ ವಿನ್ ಆಗುವಂಥದ್ದು, ಜಯವನ್ನು ಗಳಿಸುವಂಥ ಒಂದು ಯೋಗ ಕೂಡ ನಿಮಗೆ ಈ ವರ್ಷ ಕಂಡು ಬರ್ತಾ ಇದೆ. ರೋಗ ರಿನ್ ಇರೋದು ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲ ರೀತಿಯ ರೋಗಗಳು, ಋಣಗಳು ಕೂಡ ಕಮ್ಮಿ ಆಗುವಂಥ ಒಂದು ಯೋಗ ಇದೆ. ಡೈಲಿ ರೂಟೀನ್ ಲೈಫ್ ಕೂಡ ಏನು ತೊಂದರೆ ಇಲ್ಲ, ಲೈಫ್ ಚೆನ್ನಾಗಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅದರಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವಂಥ ಒಂದು ಯೋಗ ಇದೆ. ಅಲ್ಲಿ ನಿಮಗೆ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಪ್ರಾಫಿಟ್ ನಿಮಗೆ ಯಾವುದೇ ರೀತಿಯಿಂದ ಸಿಗೋದಿಲ್ಲ. ಹೆಲ್ತ್ ರಿಲೇಟೆಡ್ ಒಳ್ಳೆಯದಿದೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಹೊಸ ಕೆಲಸಗಳು ವೃದ್ಧಿ ಆಗುತ್ತೆ, ಭಾಗ್ಯ ನಿಮ್ಮ ಸಾಥ್ ಕೊಡುತ್ತೆ, ನ್ಯೂ ಜಾಬ್ ಸಿಗುವಂಥದ್ದು, ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಒಂದು ಯೋಗ ಕಂಡು ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡುವಲ್ಲಿ ನೀವು ತುಂಬ ಎಚ್ಚರಿಕೆ ಆಗಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ತುಂಬ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಖರ್ಚು ಜಾಸ್ತಿ ಆಗುವಂಥ ಒಂದು ಯೋಗ ಇದೆ. ರಾಹು 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಮಾಡುವಂಥ ಒಂದು ಎಲ್ಲ ಹಣದ ಪ್ರಾಫಿಟ್ಟು